ಎತ್ತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಆವಾಜು ಆವಾಜು ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು. ಉದ್ಯೋಗ ಯೋಜನೆಯನ್ನು ನಾಶ ಮಾಡಿರುವುದಕ್ಕೆ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಉದ್ಯೋಗ ಯೋಜನೆಯನ್ನು ನಾಶ ಮಾಡಿದ್ರು ನಾವು ನಿಮ್ಮನ್ನು ಬಿಡುವುದಿಲ್ಲ. ಉದ್ಯೋಗ ಯೋಜನೆಯನ್ನು ನಾಶ ಮಾಡಿದ್ರು ನಾವು ನಿಮ್ಮನ್ನು ಬಿಡುವುದಿಲ್ಲ. ಉದ್ಯೋಗ ಯೋಜನೆಯಲ್ಲಿ 5 ದಿನ ಕೆಲಸ ಕೊಡಬೇಕು. ಉದ್ಯೋಗ ಯೋಜನೆಯಲ್ಲಿ 5 ದಿನ ಕೆಲಸ ಕೊಡಬೇಕು. ಉದ್ಯೋಗ ಯೋಜನೆಯಲ್ಲಿ 200 ರೂಪಾಯಿ ವೇತನ ಕೂಲಿ ಪಾವತಿ ಮಾಡಬೇಕು. ಉದ್ಯೋಗ ಯೋಜನೆಯ ವಿರೋಧಕ್ಕೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸಿಪಿಎಂ ಪಕ್ಷದಿಂದ ನಡೆತಕ್ಕಂಥ ಹೋರಾಟಕ್ಕೆ ಜಯವಾಗಲಿ. ಕೆಲಸ ಕೇಳಿದವರಿಗೆ ಕೂಡಲೇ ಕೆಲಸ ಕೊಡಲೇಬೇಕು. ಕೆಲಸ ಅವಧಿ ಮಾಡಬೇಕು. 700 ರೂಪಾಯಿ ಕೂಲಿ ವೇತನ ಕೊಡಲೇಬೇಕು. 700 ರೂಪಾಯಿ ವೇತನ ಕೂಲಿ ಕೊಡಲೇಬೇಕು. ಅದಕ್ಕಾಗಿ ಹೋರಾಟ. ಸಿಪಿಎಂ ಪಕ್ಷದಿಂದ ನಡೆತಕ್ಕಂಥ ಹೋರಾಟಕ್ಕೆ ಜಯವಾಗಲಿ. ಸಿಪಿಎಂ ಪಕ್ಷದಿಂದ ನಡೆತಕ್ಕಂಥ ಹೋರಾಟಕ್ಕೆ ಜಯವಾಗಲಿ. ಸಂಘಟನೆಯ ಮುಖಂಡರು ಮತ್ತು ನಮ್ಮೆಲ್ಲ ಮಲ್ಲಿಕಾರ್ರ ಬಂಧುಗಳೊಂದಿಗೆ ಇವತ್ತು ಅಲ್ಲಿ ಒಂದು ಜಿಲ್ಲಾ ಪಂಚಾಯತಿಗೆ ಆಗಮಿಸಿ ಸರ್ಕಾರದ ಹೊರತಾಗಿ ತಂದಿರತಕ್ಕಂಥ ಯೋಜನೆಯನ್ನು ಕುರಿತು ಮತ್ತು ಈ ಒಂದು ಪಂಚಾಯತ್ ಮಟ್ಟದಲ್ಲಿ ಇವತ್ತು ಕೆಲವೊಂದು ಗ್ರಾಮ ಪಂಚಾಯತ್ಗಳಿಗೆ ಕೂಲಿ ಕಾರ್ಮಿಕರ ಬೇಡಿಕೆಯನ್ನು ನಾವು ಕಾಡ್ತಾ ಎಲ್ಲ ಕಡೆ ಕೆಲಸ ನೀಡಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಬೇಡಿಕೆಯನ್ನು ಪತ್ರದ ಮೂಲಕ ಏನು ಕೊಟ್ಟಿದ್ವಿ. ಸೊ ಇದಕ್ಕೆ ಅನುಗುಣವಾಗಿ ಮೇಡಮ್ ಅವರು ತಾವೆಲ್ಲ ಹೇಳಿದ ಹಾಗೆ ನಾವು ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿ ಕುಟುಂಬಕ್ಕೆ 100 ದಿನಗಳ ಈಗ 31,24 3 ದಿನ ಹಾಗಾಗಿ ನಾವೆಲ್ಲ ಕಡೆಗೂ ಕೂಡ ಅದು ಮಾಹಿತಿಯನ್ನು ನಾವು ಇವತ್ತು ಮೂಲಕ ಎಲ್ಲ ಯುವಕರ ಬೇರೆ ನಾವು ಈ ಒಂದು ಮಾಹಿತಿಯನ್ನು ನಾವು ಕೊಡ್ತೀವಿ. ನಾವು ಯಾಕಂದರೆ ಇದು ಈಗಾಗಲೇ ತಮ್ಮೆಲ್ಲ ಗೊತ್ತಿದ್ದು ವಿಷಯ ಹೊಸದಾಗಿ ನನ್ನ ಪಂಚಾಯತಿಯಲ್ಲಿ ಕೆಲಸ ಕೊಡಬೇಕು ಅಂತಂದ್ರೆ ನಮ್ಮನ್ನು ನಾವು ಸಪೋರ್ಟ್ ಗ್ರಾಮ ಪಂಚಾಯತಿ ಕೊಡಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿಯವರು ಸರ್ಕಾರದಲ್ಲಿ 15 ವರ್ಷ ಕೆಲಸ ತಿಳಿದಿರೋದು ಕೊಡಬೇಕು. ಸೊ ಹಾಗಾಗಿ ನಾವು ತಮಗೆ ಇರ್ತಕ್ಕಂಥ ಒಂದು ಏನು ಅವಕಾಶ ಇದೆ ನಾವೆಲ್ಲರೂ ನಮ್ಮನ್ನು ಪಂಚಾಯತಿಯನ್ನು ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಕೊಟ್ಟು ರಸೀದಿಯನ್ನು ತಗೋಬೇಕು. ತದನಂತರ ಅಧ್ಯಯನ ಒಳಗಾಗಿ ಅವರೆಲ್ಲ ಅಗತ್ಯ ಕ್ರಮಗಳು ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಅನೇಕ ವರ್ಷಗಳನ್ನು ಆನ್ಗೋಯಿಂಗ್ ಇದೆ. ಸೊ ಆನ್ಗೋಯಿಂಗ್ ಇರೋ ಪ್ರಕಾರ ಅವರಿಗೆ ಈ ವಿಷಯ ಕೂಡ ನಾವು ಇವತ್ತು ಮೀಸಲು ಇನ್ನೊಂದು ಕಡೆ ಬೇರೆ ಬೇರೆ ಅದೇ ರೀತಿಯಾಗಿ ಈಗ ಕಾಮಗಾರಿ ಸಂದರ್ಭದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥದ್ದು ಕಂಟಿನ್ಯೂ ಬರ್ತಂದರೆ 2 ವರ್ಷ ಆಗಿರ್ಬೋದು ಅಲ್ಲಿ ಕೃಷಿ ಮನೆ ಅಥವಾ ಕೋಟಿಗೆ ಕೊಡಲಿಕ್ಕೆ ಆರೈಕೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡೋದಾಗಿರ್ಬೋದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಶುದ್ಧವಾದ ಕುಡಿಯುವ ವ್ಯವಸ್ಥೆ ಆಗಿರ್ಬೋದು ಮತ್ತೊಂದು ಇದೆ. ಸೊ ಎಲ್ಲೆಲ್ಲಿ ಪಂಚಾಯತಿ ಎಲ್ಲ ಕಡೆಯಿಂದ ಎಲ್ಲ ಕಡೆ ಒಂದು ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಮೂಲಭೂತ ಬೇಡಿಕೆ ಮೂಲಭೂತವಾಗಿ ಇಲ್ಲಿ ಪಂಚಾಯತ್ ಭಾಗದಲ್ಲಿರ್ತಕ್ಕಂಥದ್ದು ಬೇರೆ ಅನೇಕ ಸೌಲಭ್ಯಗಳು ಯಾವ ಬೇಕಾಗ್ತದೆ ಅವೆಲ್ಲರೂ ಕೂಡ ಯೋಚನೆ ಮಾಡಲಿಕ್ಕೆ ತಮ್ಮದು ಏನು ಬೇಡಿಕೆ ಜಿಲ್ಲಾ ಹಂತದಲ್ಲಿರ್ತಕ್ಕಂಥ ಬೇಡಿಕೆಯನ್ನು ನಾವು ಅರ್ಥವಾಗಿ ಅದನ್ನು ನಾವು ಹೇಳ್ತೀವಿ. ನಂತರ ಸರ್ಕಾರ ಮಟ್ಟದಲ್ಲಿ ಯಾವ್ಯಾವುದು ನಮ್ಮ ಬೇಡಿಕೆ ಸರ್ಕಾರದಿಂದ ಈ ಒಂದು ತಮ್ಮ ಅಥವಾ ತಮ್ಮ ಇದು ಮನವಿ ಇದೆ ಸರ್ಕಾರಕ್ಕೆ ನಾವು ಸಲ್ಲಿಸಬೇಕು ಇರುತ್ತೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಸಂಬಂಧ ಈ ಒಂದು ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರು ಬದಲಾಯಿಸುವ ಮೂಲಕ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಈ ಯೋಜನೆಯನ್ನು ಬಂದ್ ಮಾಡೋಕ್ಕೆ ಮುಂದಾಗಿದೆ. ಇವತ್ತು 100 ದಿನ ಇದ್ದಿದ್ದ ಕೆಲಸ 125 ದಿನ ಕೊಡ್ತು ಅಂತ ಹೇಳುವ ಮೂಲಕ ಈ ಯೋಜನೆಯಲ್ಲಿ ಭಾಳಷ್ಟು ತಂತ್ರಗಾರಿಕೆ ಮಾಡಿದ್ದಾರೆ. ಅವರು ಕೆಲಸ ಮಾಡೋ ಸ್ಥಳದಲ್ಲಿ ಅವ್ರ ಫೇಸ್ ಅಲ್ಲೇ ಅವ್ರದ್ದು
ಇದು ಮಾಡಬೇಕು, ವಿಡಿಯೋ ಮಾಡಬೇಕು, ಅದು ಡೈಲಿ ಮಾಡಬೇಕು, 2 ಟೈಮ್ ಮಾಡಬೇಕು. ಅಲ್ಲದೆ ಇವತ್ತು ರೈತರು ಯಾವಾಗ ಕೆಲಸ ಕೊಡುವಂಥ ಅರ್ಜಿ ಕೊಡ್ತಾರೆ ಅವಾಗ ಕೊಡಬೇಕಂತ, ಹಂಗಿಲ್ಲ. ಕೂಲಿಕಾರರು ಯಾವಾಗ ಕೆಲಸ ಕೊಡುವಂತಾರೆ ಅವಾಗ ಇವರು ಕೆಲಸ ಕೊಡಬೇಕು. ಅದು ಬಿಟ್ಟು ರೈತರು ಹೇಳಿದಾಗ ಕೊಡ್ತೇವಂತ. ರೈತರಂತೂ ಎಷ್ಟೋ ಮಂದಿ ಈ ಕಾಯ್ದೆಗೆ ವಿರುದ್ಧ ಇರ್ತಾರೆ. ಹೀಗಾಗಿ ಹಿಂದೇನಿತ್ತು, ಕೂಲಿಕಾರ ಅರ್ಜಿ ಕೊಟ್ಟಾಗ 15 ದಿನದಾಗ ಕೆಲಸ ಕೊಡಬೇಕು, ಕೊಡಲಿಲ್ಲ ಅಂದ್ರೆ ನಿರುದ್ಯೋಗಿ ಭತ್ತ ಕೊಡ್ಬೇಕಂತಿತ್ತು. ಅಂದ್ರೆ ಅದು ತೆಗೆದುಬಿಟ್ಟಾರೆ. ವರ್ಷನಾಗ 2 ತಿಂಗಳು ಅದು ಕ್ಲೋಸೇ ಇರಬೇಕಂತ. ಅಂದರೆ ಒಂದೊಂದು ಕಡೆ ಒಂದೊಂದು ನಮೂನೆ ಇರ್ತದೆ. ಬೆಳೆ ಒಂದೊಂದು ಕಡೆ ಈಗ ಭತ್ತ ಬೆಳೆಯೋದು ಬೇರೆಯೇ, ನಾವು ತೊಗರಿ ಬೆಳೆಯೋರು ಬೇರೆಯೇ, ಜೋಳ ಬೆಳೆಯೋರು ಬೇರೆಯೇ, ಗೋಧಿ ಬೆಳೆಯೋರು, ಹೀಗೆಲ್ಲ ಒಂದೊಂದು ರಾಜ್ಯದಾಗ ಒಂದೊಂದು ನಮೂನೆ ಇರ್ತದೆ. ಆದರೆ ಇವತ್ತು ಇವರು ಅದೆಲ್ಲ ಬಿಟ್ಟು ಇಲ್ಲ ರೈತರು ಹೊಲ್ದಾಗ ಕೆಲಸ ಇದ್ದಾಗ ಮಾತ್ರ ಮಾಡಿ, ಅದು ನಾವು ಒಪ್ತೀವಿ. ರೈತರು ಹೊಲ್ದಾಗ ಕೆಲಸ ಇಲ್ಲದಾಗೆ ನಾವು ಉದ್ಯೋಗ ಖಾತ್ರಿ ಯೋಜನೆ ನಡೆಸಂತೀವಿ. ರೈತರು ಹೊಲ್ದಾಗ ಕೆಲಸ ಇದ್ದಾಗ ನಮ್ಮ ಕೂಲಿಕಾರೆಲ್ಲ ರೈತರು ಹೊಲಕ್ಕೆ ಹೋಗ್ತಾರೆ. ಇಲ್ಲಿ ಯಾರು ಇವ್ರ ಬಳಿ ಬರೋಲ್ಲ, ಕರೆದ್ರೂ ಬರೋಲ್ಲ. ಅದನ್ನು ನಾವು ಹೇಳ್ತೇವೆ. ಇವತ್ತು ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸದ ದಿನಗಳು 200 ದಿನ ಮಾಡಬೇಕು. ಒಂದು ವರ್ಷನಾಗ ನಮ್ಮಲ್ಲಿ ಕೆಲಸ ಸಿಗದೆ ಒಂದು 2 ತಿಂಗಳು ಸಿಗ್ತದೆ. ಒಂದು ವರ್ಷನಾಗ 2 ತಿಂಗಳ ಕೆಲಸ ಸಿಗ್ತದೆ. ಅದಕ್ಕೆ 10 ತಿಂಗಳ ಕೆಲಸ ಬೇಕಾಗ್ತದೆ. ಅದಕ್ಕೆ ಕನಿಷ್ಠ 200 ದಿನ ಕೆಲಸ ಕೊಡಿ. ಪ್ರತಿ ಕುಟುಂಬಕ್ಕೆ 700 ರೂಪಾಯಿ ಕೂಲಿ ಕೊಡ್ರಿ ಅಂತ ಹೋರಾಟ ಮೂಲಕ ಒತ್ತಾಯ ಮಾಡ್ತಿದ್ದು. ಈ BJP ಸರ್ಕಾರ ತಂದಂಥ ಇದೇನು VB ಗ್ರಾಮ್ಜಿ ಏನು ತಂದಾರ ಹೊಸ ಕಾನೂನು, ಅದು ರದ್ದು ಮಾಡಬೇಕು. ಮೊದಲಿನಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಇಡಬೇಕು. ಯಾಕಂದರೆ ಹಿಂದೆ 2004-5ರಲ್ಲಿ ಇವತ್ತು ನಮ್ಮ CPM ಪಕ್ಷ ಇವತ್ತು ಸರ್ಕಾರದಾಗ ಇದ್ದು ಎಲ್ಲ ಎಡಪಂಥಿಯವರು ಒತ್ತಡ ಮಾಡಿ ಮನಮೋಹನ್ ಸಿಂಗ್ ಸರ್ಕಾರ ಮೇಲೆ ಒತ್ತಡ ತಂದು ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಇಡೀ ದೇಶದಲ್ಲಿ ಜಾರಿ ಮಾಡಬೇಕಂತ ಪಟ್ಟು ಹಿಡಿದಾಗ ಆಗಿನ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಇದು ಜಾರಿ ಮಾಡ್ಯದ. ಈ ಜಾರಿ ಮಾಡಿದ ಇಲ್ಲಿವರೆಗೆ ಬಂದದ. ಆದರೆ 20 ವರ್ಷ ಆದ್ರೂ ಕೂಡ ಅದಿನ್ನೂ ಸರಿಯಾಗಿ ಜಾರಿನೇ ಆಗ್ತಾಯಿಲ್ಲ. ಆದರೆ ಇವ್ರು ಹೊಸ ಕಾನೂನು ತಂದು ಅದಿಷ್ಟೂ ಆಗ್ಬಿಡ್ಬಾರ್ದಂತ. ಪ್ರತಿ ವರ್ಷವೂ ಕೂಡ 100 ಕೋಟಿ ಬಜೆಟ್ನು ಕಡಿಮೆ ಮಾಡ್ತಾ ಇದ್ದಾರೆ. ಇದ್ದು ಬಜೆಟ್ ಕೂಲಿ ಮಾಡೋರಿಗೆ ಕೆಲಸ ಕೊಡ್ತಾಯಿಲ್ಲ. ಅವ್ರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಅನುವು ಮಾಡಿ ಕೊಟ್ಟಂಗೆ ಭ್ರಷ್ಟಾಚಾರಕ್ಕೆ ನೀವು ಕೆಲಸನೇ ನಡೆಸಬೇಡ್ರಿ ಅಂತ. ಅದಕ್ಕೆ ಈಗ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕಂತ ಇವತ್ತು ನಮ್ಮದು CPM ಪಕ್ಷ ಇಡೀ ದೇಶವ್ಯಾಪ್ತಿ ಚಳವಳಿ ಮಾಡಿ ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಕೂಡಲೇ ಸರ್ಕಾರ ಎಚ್ಚೆತ್ತು ಈ ಹೊಸ ಕಾಯ್ದೆ ರದ್ದು ಮಾಡಬೇಕು. 700 ದಿನ 700 ರೂಪಾಯಿ ಕೂಲಿ, 200 ದಿನ ಕೆಲಸ ಕೊಡ್ಲಿಕ್ಕೆ ಒಪ್ಪಂದ ಆಗಬೇಕು. 125 ದಿನವೂ ಬೇಡ. ಹೊಸ ಕಾಯ್ದೆ ಹೊಸದು ಮಾಡೋದು ಬೇಡ. ಮನ್ರೇಗಲಿಂದ ಭಾಳಷ್ಟು ಹಳ್ಳಿಗಳು, ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗ್ಯದ. ಮುನ್ನೂ ಕೂಡ ಅಭಿವೃದ್ಧಿ ಆಗಬೇಕಾದ್ರೆ ಈ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡೋ ಪ್ರಯತ್ನ ಮಾಡಬೇಕು. ಹೆಸರು ಬದಲಾಯಿಸಿ ಇದನ್ನು ನಾಶ ಮಾಡಬಾರ್ದಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಇವತ್ತು ರಾಷ್ಟ್ರವ್ಯಾಪ್ತಿ CPM ಪಕ್ಷ ಈ ಒಂದು ಚಳವಳಿ ಮಾಡ್ಲಿಕ್ಕೆ ಎಲ್ಲ ಕಡೆ ಮಾಡ್ತಾಯಿದ್ವಿ. PIM और लेफ्ट पार्टीज की वजह से UPA वाली सरकार मनरेगा लाई है, महात्मा गांधी राष्ट्रीय ग्रामीण कायदा। मगर BJP सरकार आने के बाद नरेंद्र मोदी ये मनरेगा निकाल फेंकने के लिए कोशिश करे और पिछले महीने में ये VB ग्रामजी लाकर नरेगा वो पूरा निकाल के फेंके। इससे क्या हुआ, गरीब लोगों को, किसान को और कृषि कुल कार्मिक लोगों को काम नहीं मिलता। कि VB ग्रामजी के जरिए पूरा हमारे देश में लोग भूखे मरते हैं और पैसा उन्हें देने के लिए तैयार नहीं है। 60% सेंटर और 40% 40% सत्ता स्टेट देने का वो तय कर रही है और जो गारंटी था काम लेने का वो गारंटी अभी नहीं है। उन्हें पैसा नहीं देते हैं, जब पैसा देते तब उन्हें काम लेना और जब उन्हें काम देने के लिए उन्हें डिसाइड करते कौन सा काम क्या काम वो सेंट्रल गवर्नमेंट तय करते, उसके बाद लोगों को काम लेना। इससे पहले वैसा नहीं था। ग्राम पंचायत काम देते थे कि पंचायत राज व्यवस्था का जो कानून है वो उल्लंघन करे है और सेंट्रल गवर्नमेंट मनरेगा निकाल के महात्मा गांधी का नाम भी निकाल के उसके अंदर राम का नाम डाले हैं। हमारे रामायण का नाम नहीं है, वो राम नहीं है। कौन सा राम है? नाथूराम गोडसे का राम है। नाथूराम गोडसे का राम डाले हैं। हम इसका कड़ी विरोध करते हैं। हम कहते हैं मनरेगा पुनः जारी करना और ये VB ग्रामजी रद्द करना और 200 दिन काम देना और दिन में 700 रुपया कूली देना, ये हमारा आज का कंडीशन है। इसीलिए CPM पार्टी पूरे देश भर हम ये प्रोटेस्ट कर रहे हैं। मेरा नाम K नीला है, CPIM पार्टी डिस्ट्रिक्ट सेक्रेटरी।